ನಕಲಿ ಗನ್ನನ್ನ ತೋರಿಸಿ ಹೆದ್ದಾರಿಯಲ್ಲಿ ವ್ಯಕ್ತಿಯೊಬ್ಬ ಪುಂಡಾಟ ಮೆರೆದಿರುವಂತಹ ಘಟನೆ ರಾಮನಗರದಲ್ಲಿ ನಡೆದಿರುವಂತಹದ್ದು. ಕಾರ್ಗೆ ಸೈಡ್ ಬಿಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಈ ರೀತಿಯ ಗೂಂಡಾಗಿರಿಯ ಪ್ರದರ್ಶನ ಆಗಿದೆ. ನಕಲಿ ಗನ್ನನ್ನ ತೆಗೆದು ಬೆದರಿಕೆ ಒಡ್ಡುವಂತಹ ಕೆಲಸ ಆಗಿದೆ. ಬೆಂಗಳೂರು ಟು ಕುಣಿಗಲ್ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕನಿಗೆ ನಕಲಿ ಗನ್ನನ್ನ ಇಟ್ಟು ಬೆದರಿಸಿದ್ದಾನೆ ಆಸಾಮಿಯೊಬ್ಬ. ಪ್ರೀತಮ್ 23 ವರ್ಷ, ಲಿಖಿತ್, ಗಗನ್ ಬಂಧಿತ ಆರೋಪಿಗಳು. ನಕಲಿ ಗನ್ನನ್ನ ಬಳಸಿ ಸವಾರರನ್ನ ಬೆದರಿಸ್ತಾ ಇದ್ರಂತೆ ಈ 3 ಜನ ಪುಂಡರು. ಕುದೂರು ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ, ಕಾರಿಗೆ ಸೈಡ್ ಬಿಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಬಿಟ್ಟಿ ಬಿಲ್ಡಪ್ ಅನ್ನ ಹೆಂಗೆ ಕೊಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಕಾರ್ನಲ್ಲಿ 3 ಜನ ಹೋಗ್ತಾ ಇರ್ತಾರೆ. ಕಾರಿಗೆ ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಕಾರಿನಿಂದ ಇಳಿದು ಈ ರೀತಿಯ ನಕಲಿ ಗನ್ನನ್ನು ತೋರಿಸಿ ಬೆದರಿಕೆ ಒಡ್ಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿನಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಕಾರ್ನಲ್ಲಿದ್ದಂತಹ ವ್ಯಕ್ತಿ ಏನು KGFನ ರಾಕಿ ಬಾಯ್ ಅನ್ಕೊಂಡಿದ್ನ? ಯಾರೀತ? ಏನಕ್ಕೆ ಈ ನಕಲಿ ಗನ್ನನ್ನ ಇಟ್ಕೊಂಡಿದ್ದ? ಈತನ ಉದ್ದೇಶ ಏನು? ಪೊಲೀಸರ ತನಿಖೆಯ ಮೂಲಕ ಏನು ಗೊತ್ತಾಗ್ತಿದೆ ವಿನಯ್? ಪ್ರೇಮ್, ಕಾರ್ಗೆ ಸೈಡ್ ಬಿಡ್ಲಿಲ್ಲ ಎಂಬ ಕಾರಣಕ್ಕೆ ಹೆದ್ದಾರಿಯಲ್ಲಿ ಲಾರಿ ಚಾಲಕನಿಗೆ ಗನ್ ತೋರಿಸಿ ಬೆದರಿಸಿದಂತಹ ಘಟನೆ ಬೆಂಗಳೂರು ಕುಣಿಗಲ್ ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ತಮ್ಮ ಕಾರಿಗೆ ಹೋಗ್ತಿದ್ದಂತ ಲಾರಿ ಸೈಡ್ ಕೊಡ್ಲಿಲ್ಲ ಅಂತ ಆ ಒಂದು ಲಾರಿಯನ್ನ ಓವರ್ಟೇಕ್ ಮಾಡಿ ಬಳಿಕ ಅವರಿಗೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ದ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆದಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ವಿಚಾರಣೆ ನಡೆಸಿದ ಕುದೂರು ಪೊಲೀಸರು 3 ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಕೂಡ ನಡೆಸಿರುವಂತದ್ದು. ಪ್ರೀತಮ್, ಲಿಖಿತ್ ಹಾಗೂ ಗಗನ್ ಈ 3 ಯುವಕರು ಈ ಒಂದು ನಕಲಿ ಗನ್ನನ್ನ ಬಳಸಿ ಲಾರಿ ಚಾಲಕನಿಗೆ ಬೆದರಿಕೆಯನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಆರ್ಮ್ಸ್ ಆಕ್ಟ್ ಒಂದು ಪ್ರಕರಣ ಇದೆ. ಆ ಪ್ರಕರಣದಡಿ ಕುದೂರು ಪೊಲೀಸರು 3 ಕೂಡ ಬಂಧನ ಮಾಡಿರುವಂತದ್ದು. ಅಂದ್ರೆ ರಸ್ತೆಯಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಸೈಡ್ ಬಿಡಲ್ಲ ಅನ್ನೋ ಕಾರಣಕ್ಕೆ ಯಾರು ಈ ರೀತಿ ಇವ್ರಿಗೆ ಸೈಡ್ ಬಿಡಲ್ಲ ಅಂತವ್ರಿಗೆ ಈ ರೀತಿಯಾಗಿ ಗನ್ನನ್ನ ತೋರಿಸಿ ಬೆದರಿಕೆ ಹಾಕ್ತಿದ್ರು. ಈ ರೀತಿ ರೋಡ್ ರೇಜ್ ಮಾಡ್ತಿದ್ದಂತವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಲಾರಿ ಚಾಲಕ ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಹೆಚ್ಚಂತಹ ಕುದೂರು ಪೊಲೀಸರು ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು 3 ಕೂಡ ಬಂಧನ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.